ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಏಕಾಗ್ರತೆ ಇದ್ದು ಪ್ರಯತ್ನ ಸತತವಾಗಿದ್ದರೆ ದೈವ ಬಲವು ತಾನಾಗಿಯೇ ಒಲಿದು ಬರುತ್ತದೆ ಸ್ನೇಹಿತರೆ. ಹೌದು, ಎಷ್ಟೋ ಜನರು ಒದ್ದಾಟ ಏನು ಮಾಡಿದರೂ ಕೂಡ, ಎಷ್ಟು ಮಾಡಿದರೂ ಕೂಡ ದೇವರ ಅನುಗ್ರಹವೇ ಸಿಗ್ತಾ ಇಲ್ಲ. ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗ್ತಾನೆ ಇಲ್ಲ. ಹಾಗೂ ದುಡಿದ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ. ಹಾಗೂ ನೆಮ್ಮದಿಯ ಜೀವನಕ್ಕಾಗಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಅದರಿಂದ ಯಾವುದೇ ರೀತಿಯ ಫಲ ಸಿಗ್ತಾ ಇಲ್ಲ ಅಂತ ಸಾಮಾನ್ಯವಾಗಿ ಹೇಳುವುದನ್ನು ನೀವು ಕೇಳಿರುತ್ತೀರಿ. ಇದಕ್ಕೆ ಕಾರಣ ಸಮಯ. ಹೌದು, ಉತ್ತಮ ಸಮಯದಲ್ಲಿ ಉತ್ತಮವಾದುದನ್ನು ಮಾಡಿದರೆ ಖಂಡಿತ ಉತ್ತಮವಾದಂತಹ ಬದಲಾವಣೆಯನ್ನು ಕಾಣಬಹುದು ಸ್ನೇಹಿತರೆ. ಅದಕ್ಕಾಗಿ ಈಗ ಬಂದಿರುವ ಸಮಯವೇ ಸುದಿನವೆಂದು ಭಾವಿಸಿ ಸಂಕಲ್ಪಪೂರ್ವಕವಾಗಿ ಆಷಾಢ ಲಕ್ಷ್ಮೀ ಪೂಜೆಯ ದಿನ ಅಂದರೆ ಶುಕ್ರವಾರದ ದಿನ ನಾವು ಹೇಳುವಂತಹ ಕೆಲವೊಂದು ಪರಿಹಾರಗಳನ್ನು, ಪೂಜಾ ವಿಧಾನಗಳನ್ನು ಈ ಒಂದು ಮಾಸದ ಮಾಡಿದರೆ ಖಂಡಿತ ಅದ್ಭುತವಾದಂತಹ ಬದಲಾವಣೆಯ ಜೊತೆಗೆ ಉತ್ತಮವಾದಂತಹ ಫಲಗಳನ್ನು ಕಂಡು ಅದೃಷ್ಟವನ್ನು ಕಾಣಬಹುದು ಸ್ನೇಹಿತರೆ. ಹೌದು, ಈ ಆಷಾಢ ಶುಕ್ರವಾರದ ಪೂಜೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಈಗಾಗಲೇ ಹಲವಾರು ವಿಡಿಯೋಗಳ ಮೂಲಕ ನಾವು ನೀಡಿದ್ದು, ತಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಅವಶ್ಯಕವಿದ್ದಲ್ಲಿ ದಯಮಾಡಿ ಆ ವಿಡಿಯೋಗಳನ್ನು ಒಮ್ಮೆ ನೋಡಿ ಹಾಗೂ ಲೈಕ್ ಮಾಡಿ. ಹಾಗೂ ಇವತ್ತಿನ ದಿನ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಾಡುವಂತಹ ಕೆಲವೊಂದು ಪರಿಹಾರಗಳು ಹಾಗೂ ಯಾವ ಪರಿಹಾರಗಳನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳಿಂದ ನಾವು ಹೊರಬರಬಹುದು ಎಂಬುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಆಷಾಢ ಮಾಸವು ಧಾರ್ಮಿಕವಾಗಿ ಪವಿತ್ರ ಮಾಸ. ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆದ ಮಹತ್ವ, ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈ ದಿನ ಮಹಿಳೆಯರು ತಮ್ಮ ಮನೆಗಳಲ್ಲಿ ಎಂದಿಗೂ ಕೂಡ ಬಡತನ ಕಾಡಬಾರದು ಹಾಗೂ ಧನ ಧಾನ್ಯದ ಕೊರತೆ ಎಂದಿಗೂ ಕಾಡಬಾರದು ಎಂದು ಪೂಜೆಗಳನ್ನು ಮಾಡುತ್ತಾರೆ. ಅಷ್ಟ ಐಶ್ವರ್ಯಕ್ಕಾಗಿ, ಸುಮಂಗಲಿತನಕ್ಕಾಗಿ ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಸ್ನೇಹಿತರೆ. ಹೌದು, ಲಕ್ಷ್ಮಿ ಎಂದರೆ ಕೇವಲ ಸಂಪತ್ತಲ್ಲ, ಸಮೃದ್ಧಿ ಅಲ್ಲ. ಲಕ್ಷ್ಮಿ ಎಂದರೆ ನೆಮ್ಮದಿ. ಹೌದು, ಕೇವಲ ಹಣ ಸಮೃದ್ಧಿಯನ್ನು ಸೂಚಿಸುವುದು ಲಕ್ಷ್ಮಿಯಲ್ಲ, ಜೊತೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ಕೂಡ ಲಕ್ಷ್ಮೀ ದೇವಿಯು ನೀಡುತ್ತಾಳೆ. ಎಷ್ಟೇ ದುಡ್ಡಿದ್ದರೂ ನೆಮ್ಮದಿಗೆ ಭಂಗ ಬಂದರೆ ಹಣ ವ್ಯರ್ಥವಾಗುತ್ತದೆ. ಎಷ್ಟೇ ದುಡ್ಡಿದ್ದರೂ ಕೂಡ ಆರೋಗ್ಯದಲ್ಲಿ ಕೊರತೆ ಇದ್ದರೆ ಅದೂ ಕೂಡ ಹಣ ವ್ಯರ್ಥವಾಗುತ್ತದೆ. ಎಷ್ಟೇ ದುಡ್ಡಿದ್ದರೂ ಕೂಡ ಅದನ್ನು ಬಳಸಿಕೊಳ್ಳುವಂತಹ ನಿಜವಾದ ಜಾಣತನವಿಲ್ಲವೆಂದರೆ ಎಷ್ಟೇ ಧನ ಕನಕವಿದ್ದರೂ ಎಲ್ಲವೂ ಕೂಡ ನಾಶವಾದಂತೆ. ಹೌದು ಸ್ನೇಹಿತರೆ, ಹಾಗಾಗಿ ಲಕ್ಷ್ಮಿ ಎಂಬುದು ಮನುಷ್ಯನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಡಗಿದೆ. ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವುದರಿಂದ, ಸರಿಯಾದ ವಿಧಾನದಲ್ಲಿ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಾದಂತಹ ನೆಮ್ಮದಿ, ಖುಷಿ, ಸಮಾಧಾನ ದೊರೆಯುತ್ತದೆ ಸ್ನೇಹಿತರೆ. ಹೌದು, ಯಾರ ಮನೆಗಳಲ್ಲಿ ಲಕ್ಷ್ಮಿಯ ವಾಸವಿರುತ್ತದೆಯೋ ಅಂತಹ ಮನೆಗಳಲ್ಲಿ ಗುರುಭಕ್ತಿಗೆ ಕೊರತೆ ಇರುವುದಿಲ್ಲ. ಹಾಗೂ ಮನೆಯವರ ನಡುವೆ ಮತ್ತು ಸದಸ್ಯರ ನಡುವೆ ಉತ್ತಮವಾದಂತಹ ಒಂದು ಬಾಂಧವ್ಯ ಹಾಗೂ ಹಿರಿಯರಲ್ಲಿ ಭಕ್ತಿ ಹಾಗೂ ಕಿರಿಯ ಮಕ್ಕಳು ವಿನಯತೆಯಿಂದ ನಡೆದುಕೊಳ್ಳುತ್ತಾರೆ. ಹಾಗೂ ಮಾತೆಯ ಮನ್ನಣೆಯನ್ನು, ಮುಖ್ಯವಾಗಿ ದಂಪತಿಗಳು ಅನ್ಯೋನ್ಯವಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವೆಲ್ಲ ಕಾರಣಕ್ಕಾಗಿಯೂ ಕೂಡ ನಾವು ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಇದುವೇ ಲಕ್ಷ್ಮೀ ಕಟಾಕ್ಷ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಲಕ್ಷ್ಮಿ ಅನುಗ್ರಹಕ್ಕಾಗಿ ನಾವು ಲಕ್ಷ್ಮಿಯನ್ನು ಪೂಜಿಸಿದರೆ ಮನೆಯಲ್ಲಿ ಸಂಪತ್ತಿನ ಕೊರತೆ ಮಾತ್ರವಲ್ಲ, ಸುಖ, ಶಾಂತಿ, ನೆಮ್ಮದಿಗೂ ಕೂಡ ಎಂದಿಗೂ ಕೊರತೆ ಕಾಣುವುದಿಲ್ಲ ಸ್ನೇಹಿತರೆ. ಹೌದು, ಇಂತಹ ಅನುಗ್ರಹಕ್ಕಾಗಿ ನಾವು ಮಾಡಬೇಕಾಗಿರುವುದು ಆಷಾಢ ಲಕ್ಷ್ಮೀ ದೇವಿಯ ಪೂಜೆ. ಹೌದು ಸ್ನೇಹಿತರೆ, ಆಷಾಢ ಮಾಸವು ಅತ್ಯಂತ ವಿಶೇಷವಾದಂತಹ ಪವಿತ್ರವಾದಂತಹ ಮಾಸ. ಧಾರ್ಮಿಕವಾಗಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿರುವಂತಹ ಈ ಒಂದು ಮಾಸದಲ್ಲಿ ನೀವು ಮನೆಗಳಲ್ಲಿ ಸರಳವಾಗಿ ನಿಮಗೆ ಕೈಲಾದಷ್ಟು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವುದರಿಂದ ನೀವು ಎಲ್ಲ ರೀತಿಯಾದಂತಹ ಅಷ್ಟ ಐಶ್ವರ್ಯವನ್ನು ಪಡೆಯಬಹುದು ಸ್ನೇಹಿತರೆ. ಇದಕ್ಕಾಗಿ ಮೊದಲು ಅಂದರೆ ಪ್ರತಿ ಶುಕ್ರವಾರ ನಾವು ಹೇಳುವಂತಹ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡುವುದರಿಂದ ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಪ್ರತಿ ಶುಕ್ರವಾರ ಅಥವಾ ಸಾಧ್ಯವಾದರೆ ಪ್ರತಿದಿನ ಮಾಡಿ. ಈ ಒಂದು ಪರಿಹಾರವನ್ನು ನೀವು 21 ದಿನಗಳ ಕಾಲ ನಿರಂತರವಾಗಿ ಮಾಡಬಹುದು, 11 ದಿನಗಳ ಕಾಲ ಮಾಡಬಹುದು, ಅಥವಾ ಸಾಧ್ಯವಾಗಿಲ್ಲ ಅಂದರೆ 4 ಶುಕ್ರವಾರಗಳ ಕಾಲ ಸಂಕಲ್ಪಪೂರ್ವಕವಾಗಿ ಮಾಡಬಹುದು ಸ್ನೇಹಿತರೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥಳವಾದ ತುಳಸಿ ಗಿಡದ ಬಳಿ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು. ಹೌದು ಸ್ನೇಹಿತರೆ, ತುಳಸಿ ಗಿಡವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ಸ್ಥಳವೆಂದು ಹೇಳಲಾಗುತ್ತದೆ. ತುಳಸಿ ಗಿಡವನ್ನು ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ.
ಹೌದು, ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸಿ ಆ ಒಂದು ತುಳಸಿ ಗಿಡಕ್ಕೆ 2 ಚಮಚ ಹಾಲನ್ನು ಬೆರೆಸಿದ ನೀರನ್ನು ತಾಮ್ರದ ಚೆಂಬಿನಿಂದ ಹಾಕಬೇಕು. ಹೌದು, ತಾಮ್ರದ ಚೆಂಬು ಅಥವಾ ಲೋಟದಿಂದ ಈ ಹಾಲಿನ ನೀರನ್ನು ಬ್ರಾಹ್ಮಿ ಸಮಯದಲ್ಲಿ ತುಳಸಿ ಗಿಡಕ್ಕೆ ಅರ್ಪಿಸುವುದರಿಂದ ಹಾಗೂ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ತುಪ್ಪದ ದೀಪವನ್ನು ತುಳಸಿ ಗಿಡದ ಬಳಿ ಹಚ್ಚುವುದರಿಂದ ನಿಮ್ಮ ಎಲ್ಲ ರೀತಿಯ ಬೇಡಿಕೆಗಳು ಈಡೇರುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಬೆಲ್ಲ, ತುಪ್ಪ ಮತ್ತು ಅವಲಕ್ಕಿಯನ್ನು ಬೆರೆಸಿ ನೈವೇದ್ಯವಾಗಿ ಪ್ರತಿ ವಾರ ತೋರಿಸಬೇಕು. ಹೌದು, ಇದನ್ನು ಪ್ರತಿ ಶುಕ್ರವಾರದ ದಿನ ಮಾಡುವುದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ನೀವು ಹೊರಬರುತ್ತೀರಿ ಹಾಗೂ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ನಕಾರಾತ್ಮಕದ ವಾತಾವರಣವು ಕೂಡ ಹೊರ ಹೋಗುತ್ತದೆ ಸ್ನೇಹಿತರೆ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಎದುರಾಗಿದೆ ಅಂತಂದಾಗ ಈ ಒಂದು ಪರಿಹಾರವನ್ನು ನೀವು ಸರಳವಾಗಿ ಮಾಡಬಹುದು. ಹಾಗೂ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಅಂದರೆ ತುಳಸಿ ಗಿಡದ ಪೂಜೆಯ ನಂತರ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಬೇಕು. ಅಥವಾ ನಿಮಗೆ ಪದ್ಮಾವತಿ ಅಮ್ಮನವರ ಸ್ತೋತ್ರವನ್ನು ಗೊತ್ತಿದ್ದರೆ 21 ಬಾರಿ ಪಠಿಸಿ. ಈ ಒಂದು ಮಂತ್ರವನ್ನು ನೀವು 4 ವಾರಗಳ ಕಾಲ ಅಥವಾ ಪ್ರತಿನಿತ್ಯ ಪಠಿಸಿದರೂ ಕೂಡ ಐಶ್ವರ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಮಂತ್ರದ ಜೊತೆ ಕನಕದಾರ ಸ್ತೋತ್ರವನ್ನು ಪಠಿಸಿ. ಖಂಡಿತವಾಗಿಯೂ ಈ ರೀತಿಯಾಗಿ ನೀವು ಮಾಡುತ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯನ್ನು ನೀವು ಕಾಣಬಹುದು. ಅತ್ಯಂತ ವಿಶೇಷವಾಗಿರುವಂತಹ ಈ ಒಂದು ಮಾಸದಲ್ಲಿ ಪ್ರತಿನಿತ್ಯ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿ ಅಥವಾ ಕನಿಷ್ಠ ಪಕ್ಷ ಪ್ರತಿ ಶುಕ್ರವಾರವಾದರೂ ಕೂಡ ಕನಕದಾರ ಸ್ತೋತ್ರ ಅಥವಾ ಪದ್ಮಾವತಿ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ನಿಮ್ಮಲ್ಲಿ ಒಂದು ದೈವ ಶಕ್ತಿಯು ನಿಮ್ಮ ಮನೆಗಳಲ್ಲಿ ಸಂಚಾರವಾಗುತ್ತಾ ಹೋಗುತ್ತದೆ. ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಕಣ್ಮರೆಯಾಗುತ್ತದೆ ಸ್ನೇಹಿತರೆ. ಹೌದು, ನಂತರ ನೋಡುವುದಾದರೆ ಯಾರ ಮನೆಗಳಲ್ಲಿ ಯಾವಾಗಲೂ ಕಲಹ, ಮನಸ್ತಾಪ ಮತ್ತು ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇದೆ, ಸಾಲದ ಸಮಸ್ಯೆ ಅತಿಯಾಗಿ ಕಾಡ್ತಾ ಇದೆ ಅಂದಾಗ ನೀವು ಈ ಒಂದು ದೀಪವನ್ನು ಈ ಒಂದು ಮಾಸದಲ್ಲಿ ಹಚ್ಚಬಹುದು. ಹೌದು, ಪ್ರತಿನಿತ್ಯ ಮುಂಜಾನೆ ಈ ಒಂದು ಆಷಾಢ ಮಾಸದಲ್ಲಿ ಮುಂಜಾನೆ ಅಥವಾ ಸಂಜೆ ವೇಳೆಯಲ್ಲಾದರೂ ಕೂಡ ಅಂದರೆ ಗೋಧೂಳಿ ಸಮಯದಲ್ಲಿ ಈ ಒಂದು ದೀಪವನ್ನು ಹಚ್ಚಬೇಕು. ಇದಕ್ಕಾಗಿ ಮೊದಲು ಕೆಂಪು ಬತ್ತಿಯನ್ನು ಮಾಡಿಕೊಳ್ಳಬೇಕು. ಅಂದರೆ ಕುಂಕುಮವನ್ನು ನೀರಲ್ಲಿ ಕಲಸಿ ಅದರಲ್ಲಿ ಈ ಒಂದು ದೀಪದ ಬತ್ತಿಗಳನ್ನು ಅದ್ದಿ ನಂತರ ಆ ಒಂದು ಬತ್ತಿಗಳನ್ನು ಒಣಗಿಸಿಟ್ಟುಕೊಳ್ಳಬೇಕು. ನಂತರ ಅದನ್ನು ಈ ಒಂದು ವಿಶೇಷ ಎಣ್ಣೆಗೆ ಅಂದರೆ ಈ ಒಂದು ದೀಪಕ್ಕೆ ಶುದ್ಧವಾದಂತಹ ತೆಂಗಿನ ಎಣ್ಣೆ, ಅದರ ಜೊತೆ ಕರ್ಪೂರದ ಪುಡಿ ಹಾಗೂ ಲವಂಗಗಳನ್ನು ಬೆರೆಸಬೇಕು ಅಥವಾ ಲವಂಗದ ಪುಡಿಯಾದರೂ ಬೆರೆಸಿ ಈ ಒಂದು ದೀಪವನ್ನು ಬೆಳಗಿಸಬೇಕು. ಕೆಂಪು ಬತ್ತಿಯೊಂದಿಗೆ ಈ ರೀತಿಯಾದಂತಹ ತೆಂಗಿನ ಎಣ್ಣೆಗೆ ಲವಂಗವನ್ನು ಬೆರೆಸಿ ಹಾಗೂ ಕರ್ಪೂರವನ್ನು ಬೆರೆಸಿ ನೀವು ಬೆಳಗುವುದರಿಂದ ಪ್ರತಿನಿತ್ಯ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು. ಹೌದು, ಪ್ರತಿನಿತ್ಯ ಭಕ್ತಿಪೂರ್ವಕವಾಗಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ರೀತಿಯ ಕಷ್ಟಗಳಿಗೆ ಹೆದರದೆ ಶ್ರದ್ಧಾ ಭಕ್ತಿಯಿಂದ ಈ ಒಂದು ದೀಪವನ್ನು ಬೆಳಗಿಸಿ. ಖಂಡಿತವಾಗಿಯೂ ನಿಮ್ಮಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ಗ್ರಹ ದೋಷಗಳಿರಲಿ ಅಥವಾ ಯಾವುದೇ ರೀತಿಯಾದಂತಹ ಕಷ್ಟಗಳು ಎದುರಾಗ್ತಾ ಇದ್ದರೆ ಆ ಎಲ್ಲ ಕಷ್ಟಗಳು ಕೂಡ ಕಣ್ಮರೆಯಾಗುತ್ತದೆ ಸ್ನೇಹಿತರೆ. ಹೌದು, ಅತ್ಯಂತ ಸರಳವಾಗಿ ಹೇಳಿರುವಂತಹ ನಾವು ಈ 2 ಪರಿಹಾರಗಳಲ್ಲಿ ನೀವು ಯಾವುದಾದರೂ ಮಾಡಿದರೂ ಕೂಡ ಉತ್ತಮವಾದಂತಹ ಫಲ ಖಂಡಿತ. ಹೌದು, ವಿಶೇಷವಾಗಿರುವಂತಹ ಈ ಒಂದು ಆಷಾಢ ಮಾಸದಲ್ಲಿ 1 ತಿಂಗಳಾದರೂ ಅಥವಾ ಕನಿಷ್ಠ ಪಕ್ಷ 4 ವಾರಗಳಾದರೂ ಕೂಡ ಈ ಒಂದು ದೀಪಗಳನ್ನು ಬೆಳಗಿಸಿದರೆ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂತಹ ಅದೃಷ್ಟದ ಸಮಯವನ್ನು ನೀವು ಕಾಣಬಹುದು. ಹೌದು ಸ್ನೇಹಿತರೆ, ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲರೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಹಲವಾರು ಸರಳ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.